ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನಾನು ಒಂದು 6:30 ಎದ್ಬಿಟ್ಟು ಮಾಮೂಲಿ ಬ್ರಷ್ ಮಾಡೋದು ಎಲ್ಲ ಕಾಫಿ ಕುಡಿದು ಎಲ್ಲ ಆದಮೇಲೆ ನಾನು ಹೊರಗಡೆ ಒಂದು ಸ್ವಲ್ಪ ಅಡಿಕೆ ಎಲ್ಲ ಹಾಗೆ ನೋಡಿ ನೈಟ್ ಈ ರೀತಿಯಾಗಿ ಮುಚ್ಚಿಟ್ಟಿರ್ತಾರೆ. ಬೆಳಿಗ್ಗೆ ಆ ಪ್ಲಾಸ್ಟಿಕ್ ತೆಗೆದಿರ್ತಾರೆ, ಯಾಕಂದರೆ ಇಬ್ಬನಿ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ದನದ ಹತ್ರ ಆಗಿರ್ಬೋದು, ಮನೆ ಹತ್ರ ಇದೀಗ ನಾವು ಈಗಿರೋ ಮನೆ, ಇವಾಗ ಕಟ್ತಾ ಇರೋ ಮನೆ ಹೀಗೆ ಪಕ್ಕಕ್ಕೇ ಬರುತ್ತೆ, ಸ್ವಲ್ಪ ಮೇಲ್ಗಡೆ. ಇವತ್ತು ಸ್ಲ್ಯಾಬ್ ಇದ್ದಿದ್ದರಿಂದ ನಾವು ಮನೆಗೆ ಬಂದಿದ್ದು. ಹಾಗೆ ನೋಡ್ಬೋದು ಈ ರೀತಿಯಾಗಿದೆ ಮನೆ. ನಮ್ಮದು ತೋಟದ್ದು ಸುತ್ತ ಮಧ್ಯದಲ್ಲಿ ಮನೆ ಇರುವಂಥದ್ದು. ಮನೆ ಅಕ್ಕಪಕ್ಕ ಕೂಡ ಮನೆ ಇಲ್ಲ, ಆ ಥರ ಇದು ಬೇಕಾ ಕೆಳಗೆ ಕಾಣ್ತಾ ಇದೆಯಲ್ಲ, ಅದು ನಾವು ಈಗಿರೋ ಮನೆ. ಅಂದರೆ ತುಂಬ ಹಳೆ ಮನೆ ಅದು. ಹಾಗೆ ಸುಮಾರು ವರ್ಷಗಳೇ ಆಗೋಯಿತು ಆ ಮನೆಗೆ. ಒಂದು 36-37 ಇಯರ್ಸ್ ಏನೋ ಆಗೋಗಿದೆ ಆ ಮನೆಗೆ. ಹಾಗೆ ಮನೆಯಲ್ಲಿ ಈ ರೀತಿಯಾಗಿ ಮತ್ತು ಸ್ಲ್ಯಾಬ್ ಹಾಕಿದ ಮೇಲೆ ಮತ್ತೆ ನೀರೆಲ್ಲ ಹನಿತಾ ಇರುತ್ತೆ, ಅಷ್ಟು ಬರಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಮಾರ್ನಿಂಗೇ ಬಂದುಬಿಟ್ಟು ಸ್ವಲ್ಪ ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಹೀಗೆ ಇತ್ತು. ಮತ್ತು ಒಮ್ಮೆ ನಾನು ಫುಲ್ಲು ಮನೆ ಕ್ಲಿಯರಾಗಿ ಎಲ್ಲ ಆದಮೇಲೆ, ನಮ್ಮದು ಮನೆ ಓಪನ್ ಎಲ್ಲ ಹೋಮ್ ಟೂರ್ ಮಾಡ್ತೀನಿ, ಆವಾಗ ನೀವು ಫುಲ್ ಕ್ಲಿಯರ್ ಆದಮೇಲೆ ಮನೇನ ನೋಡ್ಬೋದು. ಹಾಗೆ ಮನೆ ಹತ್ರ ಕೂಡ ಒಂದು ಸ್ವಲ್ಪ ಹೂವಿನ ಗಿಡಗಳೆಲ್ಲ ಸ್ವಲ್ಪ ಅಲ್ವಾ, ತುಂಬ ಹೂವಿನ ಗಿಡಗಳನ್ನೇ ಹಾಕ್ಕೊಂಡಿದ್ದಾರೆ. ಅದ್ರದ್ದು ಎಲ್ಲ ಸ್ವಲ್ಪ ಇವಾಗೆಲ್ಲ ಮನೆ ಕೆಲಸ ಅದು ಇದು ಎಲ್ಲ ಅನ್ನೋದ್ರಿಂದ ಸ್ವಲ್ಪ ಅಷ್ಟು ಮೇಂಟೈನಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವರಿಗೂ. ಹಾಗೆ ನೋಡ್ಬೋದು ಹೂಗಳೆಲ್ಲ ತುಂಬ ಚೆನ್ನಾಗಿ, ಕೆಲವೊಂದು ಚೆನ್ನಾಗಿ ಹೂವು ಅರಳಿತು. ಹಾಗೆ ಮಾರ್ನಿಂಗ್ ನಾನು ಹಂಗೆ ಅದು ನೋಡಿಕೊಂಡು ಬರೋಷ್ಟೊತ್ತಿಗೆ ಸ್ವಲ್ಪ ವೀಡಿಯೋಗಳನ್ನೆಲ್ಲ ಮಾಡಿಕೊಂಡೆ. ಅದರ ನಂತರ ನನಗೆ ಮಾಡಲಿಕ್ಕೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು, ಅದು ಇದು ಏನಾದ್ರು ಕೆಲಸ ಇರುತ್ತೆ ಅಂತ. ಅಷ್ಟೊತ್ತಿಗೆ ಈ ಪ್ಲಾಸ್ಟಿಕ್ನ ಎಲ್ಲ ಸ್ವಲ್ಪ ಬಿಸಿಲು ಬಂದಿತ್ತು ಅಂದ್ಬಿಟ್ಟು ಈ ಪ್ಲಾಸ್ಟಿಕ್ ಎಲ್ಲ ಬಿಚ್ಚುತ್ತಾ ಇದ್ರು, ತೆಗಿತಾಯಿದ್ರು ಅದಕ್ಕೆ ಒಣಗಲಿಕ್ಕೋಸ್ಕರ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಚಿಕ್ಕವನಿಬ್ಬರು ಸೇರಿಬಿಟ್ಟು ಮಾಡ್ತಾಯಿದ್ರು. ಹಾಗೆ ನಮ್ಮಪ್ಪ ಅಲ್ಲೇ ಕೋಳಿಗಳನ್ನೆಲ್ಲ ಬಿಡ್ತಾಯಿದ್ರು. ನಂಗೆ ಬಿರಿಯಾನಿ ರೆಡಿ ಆಗೋ ಚೂರು ಹೇಳಿ ಆಯಿತಾ? ಒಂಚೂರು ವಿಡಿಯೋ ಮಾಡ್ಕೊತೀನಿ ಆಮೇಲೆ, ಅಲ್ಲ ಲೇಟ್ ಅಲ್ಲ. ಹಾಂ ಅದೇ. ಆಯ್ ಮಾಡು. ಎಲ್ಲ ಮಜಾ ಮಾಡ್ತಾ ನೋಡ. ಅಯ್ಯೋ ಹಿಟಾಚಿನ ಪಿಟಾಚಿನ ಪಿಚಾಚಿನ ಪಿಚಾಚಿ ಯಾರಿಗಂತ ಪಿಚಾಚಿ ಅಂತ ಪಿಕಪ್ಪಿಗೆ ಪಿಕಪ್ಪಿ ಎಂತ ಕಬಜಿ ಇದರಲ್ಲೇ ಹೋಗ್ಬನ್ನಿ ಒಂದ್ಸಲ. ಫೋಟೋ ತೆಗೆದು ಕಳ್ಸಾಯ್ತು ಒಂದು, ಅಷ್ಟೇ ಮುಗೀತು. ಮತ್ತೆ ಉಳಿದಿದೆಲ್ಲ ಎಲ್ಲಿ ಒಂದು ಪ್ರಾಜೆಕ್ಟ್ ವರ್ಕಿಂದು ಇದೆ ಅಂತ ಹಟ್ಟು ಹಾರೋಗಿದೆ. ಓ ಇಡೋದು ಇದು ಎಲ್ಲಿ ಎಲ್ಲ ಊಡ್ಸಿ ಮಕ್ಕಳು ಗಮ್ಮೆಲ್ಲ ಹೋಗಿ. ನಾಳೆ ಸ್ಕೂಲಲ್ಲ, ನಾಳೆಯಿಂದ ನಾಳೆ ತನಕ ನಾವು ಇಲ್ಲೇ ಇರ್ತೀವಿ. ನಾವು ನಾಳೆ ತನಕ ಇಲ್ಲೇ ಇರೋಣ. ಮತ್ತೆ ನಾಳೆ ಉಂಟಾ? ನಾಳೆ ರಜೆ ಅಲ್ಲ. ಸಂಸ್ಕೃತಿ ಅಂದ್ರೆ ಸಂಸ್ಕೃತಿ ಅಂದ್ರೆ ನೀನೇನಾ? ಚೂರು
ಚೂರು ಲೂಸ್ ಆಗುತ್ತಲ್ಲ. ಹಾಕಿ ಹೇಳಲ್ಲ. ಹೋಗಿದ್ದಿಗೆ ಎಲ್ಲ ಬಾಯಿಗೆ ಬಂದಿದ್ದೀನಿ. ಏನು ಅಲ್ಲ ಅಲ್ಲಿ ಈ ಮೆಟ್ಲ ಬರ್ಬೋದು ಆ ಮೆಟ್ಲ ಅನ್ಸುತ್ತೆ ಅಶಿ. ಮತ್ತೆ ಇದಕ್ಕೆ ಹೋಗಿದ್ದಿ ಮೇಲೆ ಮತ್ತೆ ಹೆಂಗೆ ಇಳಿದು ಬಂದಿ? ಅದೇ ಹೋಗಬೇಡ ಇನ್ಮೇಲೆ ಸಾಕಿ ಒಂದ್ಸಲ ನೋಡ್ಕೊಂಬಂದೆ. ಹಾಂ ಹಾಂ ಮೊಸರು ಅರ್ಧ ಲೀಟ್ರಾ? ಹಾಂ ಟಮಾಟೆ, ಧನಿಯಾ ಪುಡಿ, ಅರಿಶಿನ ಪುಡಿ, ಮೆಣಸಿನ ಪುಡಿ, ಮೊಸರು ಅರ್ಧ. ಎಷ್ಟು ಅಡುಗೆ ಮಾಡಿದ್ವಿ? ಅಡುಗೆ ಮಾಡಿದ್ವಿ ನಾವು ಸಮಾಧಾನ 200-300 ಜನಕ್ಕೂ ಅಡುಗೆ ಮಾಡ್ತೀರಾ? ಹಾಗೆ ಬಿರಿಯಾನಿದ್ದು ಫುಲ್ ವಿಡಿಯೋನ ನಾನು ಅದ್ರ ಸಪ್ರೇಟ್ ನಾನು ಹಾಕ್ತೀನಿ. ಯಾಕಂದರೆ ಇದ್ರ ಜೊತೆನೇ ನಾನು ಮಿಕ್ಸ್ ಮಾಡಿದರೆ ಅದು ನಿಮಗೆ ತುಂಬ ಲಾಂಗ್ ಆಗುತ್ತೆ ಮತ್ತು ಬೋರ್ ಅಂತ ಅನಿಸ್ಬಿಡುತ್ತೆ. ಅಷ್ಟೊಂದು ಟೈಮ್ ಕೊಟ್ಟು ಒಂದೇ ಸಲಕ್ಕೆ ನೋಡುವಷ್ಟು ಯಾರಿಗೂ ಪೇಷನ್ಸ್ ಕೂಡ ಇರೋದಿಲ್ಲ. ಹಾಗಾಗಿ ನಾನು ಅದನ್ನ ಸಪ್ರೇಟ್ ಹಾಕ್ತೀನಿ. ಹಾಗೆ ಇದನ್ನೆಲ್ಲ ಮುಗಿಸ್ಬಿಟ್ಟು ನಾವು ನೈಟ್ ಹೊರಟ್ವಿ, ಯಾಕಂದರೆ ಮಗಂಗೆ ಕೂಡ ನೆಕ್ಸ್ಟ್ ಡೇ ಸ್ಕೂಲ್ ಇರೋದ್ರಿಂದ. ಹಾಗೆ ಮಾರ್ನಿಂಗ್ 7 o'clockಗೆ ನನ್ನ ಹಸ್ಬೆಂಡ್ ಕೂಡ ಶಾಪ್ ಓಪನ್ ಮಾಡಬೇಕಾಗುತ್ತೆ, ಹಾಗಾಗಿ ಹೊರಟ್ಬಿಟ್ವಿ. ಹಾಗೆ ಬಿರಿಯಾನಿದು ಫುಲ್ ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಹಾಗೆ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.